ನನ್ನ ಮಗನ ಮಾತನ್ನು ಕೇಳುವ ಮೂಲಕ ಅವನ ಆಜ್ಞೆಗಳನ್ನು ಪಾಲನೆ ಮಾಡುವ ಮೂಲಕ ಅವನು ಮೆಚ್ಚುಗೆ ಬರೋದಾದ್ರೆ, ಅವನು ನಿಮ್ಮನ್ನು ಮೆಚ್ಚಿಕೊಳ್ಳೋದಾದ್ರೆ ನಾನು ನಿಮ್ಮನ್ನು ಮೆಚ್ಚಿಕೊಳ್ತೇನೆ. ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಒಂದು ತಾಯಿ ಮಗನನ್ನ ಮರೆತು ಮಗನನ್ನ ಸಂತೈಸುವಾಗ ನಾನು ನಿಮ್ಮನ್ನು ಸಂತೈಸ್ತೇನೆ. ಅದೇ ತಾಯಿ ಒಂದು ವೇಳೆ ಎತ್ತ ಮಗನನ್ನ ಮರಿಬಹುದು, ಎತ್ತ ಮಗುವನ್ನ ಮರೆಯಬಹುದು. ಆ ಕಷ್ಟದ ನಿಮಿತ್ತ, ದುಃಖದ ನಿಮಿತ್ತ, ನೋವಿನ ನಿಮಿತ್ತ, ಸಂಕಟದ ನಿಮಿತ್ತ ಸಾಕಾಗದಿರತಕ್ಕ ಅನೇಕ ತಾಯಂದಿರಿವತ್ತು ಮಗುವನ್ನು ಎತ್ತ ಮೇಲೆ ಕಣ್ಣೀರಾಕಿ ಬಿದ್ದು ಹೋಗಿರುವಂತ ಉದಾಹರಣೆಗಳು ನಾವು ಟಿವಿ ಮೂಲಕ, ಪೇಪರ್ಗಳ ಮೂಲಕ, ಅನೇಕ ಜನಗಳ ಮೂಲಕವಾಗಿ ಈ ಸುದ್ದಿಯನ್ನು ನಾವು ಕೇಳಿದ್ದೇವೆ. ಅಲ್ಲೊಂದು ಮಗು ಸಿಕ್ಕಿದೆಯಂತೆ, ಆಸ್ಪತ್ರೆ ಹತ್ರ ಮಗು ಸಿಕ್ಕಿದೆ, ದೇವಾಲಯಗಳ ಹತ್ರ ಮಗು ಸಿಕ್ಕಿದೆ, ಅನಾಥಾಶ್ರಮಗಳ ಬಳಿ ಮಗು ಸಿಕ್ಕಿದೆ ಅಂತ ಅನೇಕ ಸುದ್ದಿಗಳನ್ನು ನಾವು ಕೇಳ್ತೇವೆ. ಆದ್ರೆ ದೇವರ ವಾಗ್ದಾನ ಏನು ಗೊತ್ತಾ? ನೀವು ನನ್ನ ಮಗನಾದ ಯೇಸುವನ್ನು ನಂಬುವಾಗ ನಿಮ್ಮನ್ನು ನಾನು ಯಾವತ್ತೂ ಕೈ ಬಿಡೋದೇ ಇಲ್ಲ, ನಿಮ್ಮನ್ನು ನಾನು ತೊರೆಯೋದೇ ಇಲ್ಲ, ನಿಮ್ಮನ್ನು ನಾನು ಮರೆಯೋದು ಇಲ್ಲ, ತೊರೆಯೋದು ಇಲ್ಲ. ಸದಾ ಕಾಲ ನಿಮ್ಮ ಸಂಗಡ ನಾನಿದ್ದೇನೆ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಆತನನ್ನ ನಂಬುವ ಯಾರೇ ಆದರೂ ಅವರು ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಚಿತ್ತ. ದೇವರ ಆಸೆ, ಯೇಸುವನ್ನು ಯಾರು ಅಂಗೀಕರಿಸಿಕೊಳ್ತಾರೋ ಅವರನ್ನು ಪರಲೋಕಕ್ಕೆ ಸೇರಿಸಿಕೊಳ್ಬೇಕಂತ, ಅವರಿಗೆ ನಿತ್ಯ ಜೀವ ಕೊಡ್ಬೇಕಂತ, ಅವ್ರನ್ನ ಸಂರಕ್ಷಣೆ ಮಾಡಬೇಕಂತ, ಅವ್ರನ್ನ ಎಲ್ಲ ಅಪಾಯಗಳಿಂದ ನನ್ನ ಕೈ ಅವ್ರನ್ನ ಬಿಡಿಸಬೇಕು ಅಂತ. ಪ್ರಿಯ ಸಹೋದರಿ, ಒಂದು ತಾಯಿ ಒಂದು ನಿಮಿತ್ತಕ್ಕೂ ಮಾತ್ರ ಪ್ರೀತಿ ಮಾಡಕ್ಕೆ ಸಾಧ್ಯ. ಪರ್ಮನೆಂಟ್ ಆಗಿ ತಾಯಿ ಪ್ರೀತಿ ಮಾಡಕ್ಕಾಗಲ್ಲ. ಎಷ್ಟೋ ಮನೆಗಳಲ್ಲಿ 4 ಮಕ್ಕಳಿದ್ರೆ ಒಂದೊಂದು ಮಗುಗೆ ಒಂದೊಂದು ವಿಧವಾಗಿ ತಾಯಿ ತನ್ನ ಪ್ರೀತಿಯನ್ನ ಅವರು ಬದಲಾವಣೆ ಮಾಡಿಬಿಡ್ತಾರೆ. ಅದಕ್ಕೆ ಬೈಬಲ್